ಹಲವು ನಟರು, ಹಲವು ಹಿರಿಯ ನಟರು ಬಹಳ ಇಷ್ಟಪಡ್ತಾರೆ ಅವರ ಬಗ್ಗೆ, ಅವರನ್ನು ವರ್ಣನೆ ಮಾಡ್ತಾರೆ. ಈಗಷ್ಟೇ ಸುಂದರ್ ರಾಜ್ ಅವರು ಕೂಡ ಅವರ ನಡುವಿನ ಒಡನಾಟದ ಬಗ್ಗೆ ಹೇಳ್ತಾ ಇದ್ರು. ಅಪರ್ಣಾ ಅಂತ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಕನ್ನಡದ ಭಾಷೆ, ಆ ಭಾಷೆಯ ಬಳಕೆ, ಅದನ್ನು ನೋಡಿ ಕಲ್ತ್ಕೊಳ್ಬೇಕು ಈಗಿನ ಜನ್ರೇಷನ್ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ರು. ಮತ್ತೊಂದು ಕಡೆ ತಮ್ಮ ಧ್ವನಿ, ಅದೇ ಅವರಿಗೆ ಶಕ್ತಿ ಅಪರ್ಣಾ ಅವರಿಗೆ. ಅದರಿಂದಲೇ ಎಲ್ಲರ ಗಮನ ಸೆಳೆದಿದ್ದು ಅಪರ್ಣಾ ಅವರು. ರಿಯಾಲಿಟಿ ಶೋ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಮುಂಚೆ ಏನಪ್ಪ ಅಪರ್ಣಾ ಅವ್ರಿಗೆ ಸಾಧ್ಯನಾ ಈ ರೀತಿಯಾಗಿ ರಿಯಾಲಿಟಿ ಶೋ ಅಂದರೆ ಕಾಮಿಡಿ ಶೋಗೆಲ್ಲ ಸೂಟ್ ಹಾಕ್ತಾರಾ ಅನ್ನುವಂಥ ಮಾತುಗಳು ಕೂಡ ಚರ್ಚೆ ಆಗಿದ್ದು ಉಂಟು. ಅದರಲ್ಲೂ ಸ್ವತಃ ಅವರೇ ಹೇಳ್ತಾ ಇದ್ರು, ನನಗೆ ಭಾರಿ ಇಷ್ಟ ಮಾಡೋದಕ್ಕೆ ಕಾಮಿಡಿ ಆ್ಯಕ್ಟಿಂಗು ಅಥವಾ ಕಾಮಿಡಿ ರಿಯಾಲಿಟಿ ಶೋ ಮಾಡೋದಕ್ಕೆ ನಂಗೆ ಭಾಳ ಇಷ್ಟ, ಆದರೆ ಸ್ವಲ್ಪ ಕಷ್ಟ ಅನ್ನೋ ಮಾತನ್ನು ಒಂದು ಸಂದರ್ಶನದಲ್ಲಿ ಅವರೇ ಹಂಚಿಕೊಂಡಿದ್ರು. ಆದರೂ ಕಷ್ಟಪಟ್ಟು ಅಸಾಧ್ಯವಾದದನ್ನು ಸಾಧ್ಯ ಮಾಡಿಸಿದಂಥವು ಅಪರ್ಣಾ ಅವರು. ಯಾವುದೇ ಪಾತ್ರ ಕೊಟ್ಟರು ನಿರಾಯಾಸವಾಗಿ ನಡೆಸ್ತಾ ಇದ್ರು. ಅವರಲ್ಲಿರುವಂತಹ ಟ್ಯಾಲೆಂಟ್ ಅದು. ಅಪರ್ಣಾ ಅಂತಂದರೆ ಕನ್ನಡಿಗರಿಗೆ ಮಸಣದ ಹೂ ಸಿನಿಮಾ ಜ್ಞಾಪಕಕ್ಕೆ ಬರುತ್ತೆ, ಈಗಾಗಲೇ ಹೇಳ್ತಾ ಇದೆ ಅದನ್ನು. ಅದಾದಮೇಲೆ ಅವರು ಹೆಚ್ಚು ಕಾಣಿಸ್ಕೊಂಡಿದ್ದು ಸಿನಿಮಾಗಳಲ್ಲಿ, ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ನಂತರ ಅವರು ಕಾಣಿಸ್ಕೊಂಡಿದ್ದೆ ದೂರದರ್ಶನದ ವಾರ್ತಾ ವಾಚಕಿಯಾಗಿ. ಅತ್ಯದ್ಭುತ ಕನ್ನಡ, ನಿರರ್ಗಳವಾಗಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ವ್ಯಕ್ತಿತ್ವ ಅವರದ್ದು. ಅದಾದ ಮೇಲೆ ಸೀರಿಯಲ್ ಕಡೆಗೆ ಮುಖ ಮಾಡಿದ್ರು. ಮುಕ್ತ ಧಾರಾವಾಹಿ, ಮೂಡಲ ಮನೆ, ಅದರಲ್ಲಿ ನಟಿಸಿ ಅದರ ಜೊತೆಗೆ ಹಲವು ಸರಕಾರಿ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡ್ತಾಯಿದ್ರು. ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಅವ್ರ ಹತ್ರ ಇತ್ತು. ಕೇವಲ ಕನ್ನಡ ಮಾತ್ರ ಅಲ್ಲ, ಇಂಗ್ಲೀಷ್ ಕೂಡ ಅವ್ರಿಗೆ ಬರುತ್ತೆ. ನಿರರ್ಗಳವಾಗಿ ಇಂಗ್ಲೀಷ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಭಾಷೆಯ ಮೇಲಿನ ಹಿಡಿತ ಅಂಥದ್ದು ಅವರಲ್ಲಿ ಇರ್ತಿತ್ತು. ನೋಡಿ, ಈ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆಯೂ ಕೂಡ ಅವರು ಮಾತನಾಡಿದರು ಅಪರ್ಣಾ ಅವರು. ಉತ್ತಮ ಸಂವಹನ ಕೌಶಲ್ಯವನ್ನು ಕಲ್ತಿದ್ದೆ ಅಲ್ಲಿಂದ ನಾನು, ಜನಗಳ ಜೊತೆ ಬೆರೆತು ಅಸಾಧ್ಯವಾದದನ್ನು ಸಾಧ್ಯ ಮಾಡಿಸಿದ್ದು ಎಲ್ಲವೂ ಕೂಡ ನನ್ನಲ್ಲಿರುವಂಥ ಪ್ರೇರಣೆ. ನೋಡಿ, ಕನ್ನಡದ ಖ್ಯಾತ ನಿರೂಪಕಿ 51 ವರ್ಷದ ಅಪರ್ಣಾ ಅವರು ವಿಧಿವಶರಾದರು, ನಮ್ಮನ್ನೆಲ್ಲ ಅಗಲಿದ್ದಾರೆ. ಒಂದು ಕಡೆ ಮಜಾ ಟಾಕೀಸ್ ನಂತರ ಕಾಮಿಡಿ ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡ್ತಾ ಇದ್ರು. ಕಾಮಿಡಿ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸುವ ಚಾನ್ಸ್ ಸಿಕ್ಕಿತ್ತು ಅಪರ್ಣಾ ಅವರು. ನೋಡಿ, ಮಜಾ ಟಾಕೀಸ್ ಆದಮೇಲೆ ಎಲ್ಲೋದ್ರು ಅಪರ್ಣಾ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.